ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಪ್ರತಿಯೊಂದು ಪಾಠ ಮತ್ತು ಪದ್ಯಗಳ ಸಮ್ಮರಿನ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇಷ್ಟು ಸಮ್ಮರಿನ ಚೆನ್ನಾಗಿ ಓದ್ಕೊಳ್ಳಿ. ಇದು ಶಾರ್ಟ್ ಸಮ್ಮರೀಸ್ಗಳು. ಸೊ ನಿಮಗೆ ಕ್ವಶನ್ ಆನ್ಸರ್ಸ್ ಬರೆಯೋಕ್ಕೆ ಕಷ್ಟ ಆಗೋ ಸ್ಟೂಡೆಂಟ್ಸು ಸಮ್ಮರಿಗಳನ್ನ ಓದ್ಕೊಳ್ಳಿ. ಅಟ್ಲೀಸ್ಟ್ 4 ಮಾರ್ಕ್ಸ್ ಕೊಡೋ ಜಾಗದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸು ಕೊಡ್ಬೋದು. ಸೊ ಅದಕ್ಕಾಗಿ ಬನ್ನಿ ಒಂದು ಶಾರ್ಟ್ ಸಮ್ಮರೀಸ್. ಒಂದು ಫಸ್ಟ್ನೇದು ಒಂದು ರೋಮಿಯೋ ಜೂಲಿಯಟ್. ಈ ಪಾಠದಿಂದ ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನಿಮಗೆ ಒಂದು ರೋಮಿಯೋ ಕೇಳ್ತಾನೆ ಇಲ್ಲ ಒಂದು ಜೂಲಿಯಟ್ ಕೇಳ್ತಾನೆ. ಇನ್ನು ರೋಮಿಯೋ ಹೆಂಗೆ ಎಕ್ಸ್ಪ್ರೆಸ್ ಮಾಡಿದೀನೋ ಜೂಲಿಯಟ್ನ ಜೂಲಿಯಟ್ ರೋಮಿಯೋನ ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ಲು ಅಂತ ಇಬ್ಬರಲ್ಲಿ ಒಬ್ರದ್ದು 5 ಮಾರ್ಕ್ಸ್ ಫಿಕ್ಸ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹೇಳ್ತಾ ಇದ್ದೀನಿ ನಿಮಗೆ, ನಾನು ಪ್ರತಿಯೊಂದು ಇಂಪಾರ್ಟೆಂಟು ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ಬೇಗ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಮ ಎಕ್ಸಾಮ್ ಬರೋಷ್ಟರಲ್ಲೇ. ಯಾಕಂದರೆ ನಿಮ್ಮ ಎಕ್ಸಾಮ್ ಬಂದಾಗ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಓದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಉದ್ದೇಶ. ಸೊ ಅದಕ್ಕಾಗಿ ನಾನು ಎಷ್ಟೇ ಟೈಮ್ ಇದ್ದರೂ ಪರವಾಗಿಲ್ಲ, ನನಗೆ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೂ ಪರವಾಗಿಲ್ಲ. ಸೊ ನಿಮಗಾಗಿ ನಾನು ಈ ಒಂದು ಅಮೂಲ್ಯವಾದ ಟೈಮ್ನ ನಿಮಗಾಗಿ ಮೀಸಲಿಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕು ಕಮೆಂಟ್ ಮಾಡಿ ಒಳ್ಳೆಯ ಒಂದು ಪ್ರೋತ್ಸಾಹ ನೀವು ನನಗೆ ನೀಡಬೇಕಾಗಿದೆ. ಸೊ ದಯವಿಟ್ಟು ಅದನ್ನು ನೀಡಿ. ಬನ್ನಿ ನೋಡಿ, ಒಂದು ರೋಮಿಯೋ ಜೂಲಿಯಟು. So the poem Romeo and Juliet is famous legendary classical love story by William Shakespeare, who is considered as the national poet of England. ಸೊ ತುಂಬ ಜಾಸ್ತಿ ಇದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ. ಬರೆಯೋರು ಈ ಪ್ಯಾರಾಗ್ರಾಫ್ನ ಬರೀರಿ. ನಮ್ಗೆ ಏನು ನೋಡಿ, ಇಷ್ಟು ಕರೆಕ್ಟಾಗಿ ಇಷ್ಟು ಪ್ಯಾರಾಗ್ರಾಫ್ನ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ. ಸೊ ಕೆಲವರು ಫುಲ್ಲು ಸ್ಲೋ ಲರ್ನರ್ಸ್ ಇರ್ತಾರೆ, ಅಂದರೆ ಒಂದು ತುಂಬ ಕಷ್ಟ, ಇಂಗ್ಲೀಷು ಓದೋಕ್ಕೂ ಕಷ್ಟ ಆಗುತ್ತೆ, ಬರೆಯೋಕ್ಕೂ ಕಷ್ಟ ಆಗುತ್ತೆ ಅನ್ನೋರಿಗೆ ನೋಡಿ ಕೆಳಗಡೆನೇ ಪಾಯಿಂಟ್ಸ್ ಟು ರಿಮೆಂಬರ್ ಅಂತಿದೆ ನೋಡಿ. ಅಟ್ಲೀಸ್ಟ್ ಅಂದರೆ ಇದು ಯಾರಿಗೆ ಅಂದರೆ ಯಾರು ಓದೋಕ್ಕೆ ಬರೋಲ್ಲ ಅಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾರು ಓದೋಕ್ಕೆ ಬರೋಲ್ಲ ಅವ್ರಿಗೆ ಮಾತ್ರ. ಸೊ ಜಸ್ಟ್ ನೀವು ನೋಡಿ ಇಷ್ಟನ್ನೇ ನೋಡಿಕೊಂಡ್ರೆ ಸಾಕು. ನೀವು ನೋಡಿ, ರೋಮಿಯೋ ಸ್ಪೀಕ್ಸ್ ಅಬೌಟ್ ಜೂಲಿಯಟ್. ಏನು ಹೇಳ್ತಾಳೆ? ರೋಮಿಯೋ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್. ಶಿ ಟೀಚಸ್ ದ ಟಾರ್ಚಸ್ ಬರ್ನ್ ದ ಬ್ರೈಟ್. ಶಿ ಈಸ್ ಆಸ್ ಎ ರಿಚ್ ಜೆವೆಲ್ ಇನ್ ಎಥಿಯೋಪ್ಸ್ ಏರ್. ಅ ಬ್ಯೂಟಿ ಈಸ್ ಟೂ ಗುಡ್ ಫಾರ್ ದಿಸ್ ವರ್ಲ್ಡ್. ಶಿ ಈಸ್ ಎ ಟೂ ಡಿಯರ್ ಫಾರ್ ದ ಅರ್ತ್. ನೋಡಿ, ಸಿ ಈಸ್ ಲೈಕ್ ಎ ವೈಟ್ ಡವ್ ಅಮಾಂಗ್ ದ ಕ್ರೌಸ್. ರೋಮಿಯೋಸ್ ಹ್ಯಾಂಡ್ ಬಿಕಮ್ಸ್ ಹೋಲಿ ಇಫ್ ಹಿ ಟಚಸ್ ಹರ್. ಹಿ ಡಿಡ್ ನಾಟ್ ಲವ್ ಸಚ್ ಎ ಬ್ಯೂಟಿಫುಲ್ ಲೇಡಿ ಅರ್ಲಿಯರ್. ನೋಡಿ, ಇಷ್ಟು ಬರೀರಿ. ಓದಕ್ಕೆ ಏನು ಬರಲ್ಲವರು ಜಸ್ಟ್ 8 ಪಾಯಿಂಟ್ಸ್ ಬರೀರಿ. ನಿಮಗೆ 4 ಮಾರ್ಕ್ಸಲ್ಲಿ 2 ಮಾರ್ಕ್ಸು ಕೊಡ್ತಾರೆ. ಸೊ ಅದೇ ರೀತಿ ಜೂಲಿಯಟ್ಟು ಹೆಂಗೆ ಮಾಡಿದ್ರು, ರೋಮಿಯೋನ ಹೆಂಗೆ ಉಗುಳಿಲ್ಲ ಅಂತ ಇದರಲ್ಲಿ ಕೊಟ್ಟಿದ್ದೀನಿ. ಸೊ ಇಷ್ಟೇ ಬರೀರಿ. ಅಟ್ಲೀಸ್ಟ್ ಓದಕ್ಕೆ ಬರಲ್ಲ ಅವ್ರಿಗೆ ಹೇಳ್ತಾ ಇರೋದು ಇದು. ಸೊ ತುಂಬ ರಿಸ್ಕ್ ಆಗೋರಂಥವ್ರು ಪಕ್ಕ ಬರೀರಿ ಇದನ್ನೇ. ನೆಕ್ಸ್ಟ್ ಬನ್ನಿ, ಟೂ ಡಿಯರ್. ನೋಡಿ ಎಲ್ಲನೂ ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಅದಕ್ಕಾಗಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನೋಡಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓದ್ತಾ ಹೋದರೆ ಲೇಟ್ ಆಗುತ್ತೆ. ಅದಕ್ಕಾಗಿ ಬೇಕಂದರೆ ನಿಮಗೆ ಒಂದು PDF ಲಿಂಕ್ನ ನಾನು ಕಾಮೆಂಟ್ ಬಾಕ್ಸ್ ಅಥವಾ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೋಡಿ, ಪಾಯಿಂಟ್ಸ್ ಟು ರಿಮೆಂಬರ್. ನೋಡಿ ಎಷ್ಟು ಸುಲಭವಾಗಿದೆ ಇಲ್ಲಿ ಪಾಯಿಂಟ್ಸ್ನ ರಿಮೆಂಬರ್ ಅಂದರೆ. ನೋಡಿ ಎಷ್ಟು ಟೋಟಲ್ 21 ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ಆನ್ ಚಿಲ್ಡ್ರನ್, ಇದಂತೂ ಕನ್ಫರ್ಮ್ ಒಂದು 100%. ಇದು 5 ಮಾರ್ಕ್ಸು ಗ್ಯಾರಂಟಿ ಕ್ವಶನ್. ಇದು ಪ್ರತಿ ವರ್ಷ ಬರೋವಂಥ ಕ್ವಶನ್. ಇದು ಡೆಫಿನೆಟ್ ಕ್ವಶನ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇರೆ ಓದಿದ್ರು ಪರವಾಗಿಲ್ಲ, ಇಟ್ಸ್ ಓಕೆ. ಸೊ ಅದಕ್ಕಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಾನು. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು ಯಾವ್ದು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು. ಇಲ್ಲಾಂದರೆ ನೀವು ಗೊತ್ತಿದ್ದರೆ ಬಿಟ್ಬಿಡಿ. ನೋಡಿ, ಜಸ್ಟ್ ಇಷ್ಟನ್ನು ಬರೀರಿ. ಯಾರಿಗೆ ತುಂಬ ರಿಸ್ಕ್ ಆಗುತ್ತೆ, ಬರೆಯೋಕ್ಕೆ ಆಗಲ್ಲ ಅನ್ನೋರು ಇಷ್ಟನ್ನು ಬರೀರಿ. ಜಸ್ಟ್ ಇಷ್ಟನ್ನು ಬರೆದ್ರೆ 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕನ್ಫರ್ಮ್. ನೋಡಿ, ಸನ್ನಿ ಮಾರ್ನಿಂಗ್. ನೋಡಿ, ಇವೆಲ್ಲ ಪಾಠಗಳು ದೊಡ್ಡದಿದೆ. ಸೊ ಅವ್ರಿಗೆಲ್ಲ ಬರಲ್ಲವರು ನಾನು ಹೇಳಿದಷ್ಟು ಕೆಲಸನ ಮಾಡಿ ಅಷ್ಟೇ. ನೋಡಿ, ಪಾಯಿಂಟ್ಸ್ ಟು ರಿಮೆಂಬರ್. ಇದಂತೂ ತುಂಬ ಒಂದು ಒಳ್ಳೆ ಏನು ಕೊಟ್ಟಿದ್ದೀನಿ, ಈಸಿಯಾಗಿ ಪಾಯಿಂಟ್ಸ್ ವೈಸ್ ಇದೆ. ಗಾಂಜಲೋ ಆಲ್ಸೋ ಪೋಸ್ಡ್ ಆಸ್ ಎ ಕಸಿನ್ ಆಫ್ ದ ಡೆಡ್ ಗಾಂಜಲೋ ವೆನ್ ಯುವರ್ ಓಲ್ಡ್. ನೆಕ್ಸ್ಟು ನೋಡಿ, ಕರೆಕ್ಟಾಗಿ ಕೊಟ್ಟಿದ್ದೀನಿ ಎಲ್ಲನೂ. ನೋಡಿ, ಕೆಳಗಿನ ಬರೀರಿ. ಮೇಲೇದಾಗಲಿಲ್ಲ ಅಂದರೆ ಕೆಳಗಿನ ಬರೀರಿ. ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಐತಲ್ಲ, ಸೊ ಇದನ್ನು ಬರೀರಿ. ನೆಕ್ಸ್ಟು ಒಂದು ದ ಗಾರ್ಡನರ್. ಸೊ ನೋಡ್ತಾ ಹೋಗಿ. ಸ್ಪೀಡಾಗಿದ್ದರೆ ನೀವು ಸ್ಲೋ ಇಕ್ಕೊಂಡು ನೋಡಿ ವೀಡಿಯೋನ 2 ಸತಿ ನೋಡಿ. ಗೊತ್ತಾಗಲಿಲ್ಲ ಅಂದರೂ ಇಟ್ಸ್ ಓಕೆ. ನಿಮ್ಗೆ ಅಟ್ಲೀಸ್ಟ್ ಒಂದು ವೇಳೆ ನಿಮ್ಮ ಹತ್ರ ಮುಂಚೆನೇ ಒಂದು ಈ ಸೋರ್ಸಸ್ ಇತ್ತು, ಅದನ್ನೇ ಓದಿದ್ದೀನಿ ಅಂದರೆ ದಯವಿಟ್ಟು ನೀವು ಅದನ್ನೇ ಬರೀರಿ. ಇದನ್ನು ಬರೆಯೋಕ್ಕೆ ಹೋಗಬೇಡಿ, ಹೇಳೋದು ಗಮನ ಇರಲಿ. ಸೊ ಮುಂಚೆನೇ ನಿಮ್ಮ ಹತ್ರ ಓದಿರ್ತೀರ ಕೆಲವೊಂದು ಸ್ಟೂಡೆಂಟ್ಸ್, ಮತ್ತು ಅದನ್ನು ಬಿಟ್ಟು ಇವಾಗ ಇದನ್ನು ಓದೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಇವಾಗ ಟೈಮ್ ತುಂಬ ಕಡಿಮೆ ಇದೆ. ಅದಕ್ಕಾಗಿ ಒಂದು ಓದಿದ್ರೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ.
ಇದರಲ್ಲಿ ಜಸ್ಟ್ ನಾನು ಇಂಪಾರ್ಟೆಂಟ್ ಇರೋದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಇದರಿಂದ ಒಂದು ಕನ್ಫರ್ಮ್, ಒಂದು ಬ್ರೆಜಿಲ್ನ ಒಂದು ಈ ಟ್ರಾಫಿಕ್ಕು, ಈ ರೋಡ್ ಅಂದರೆ ಈ ಪೆಡೆಸ್ಟ್ರಿಯನ್ ಬಗ್ಗೆ, ಆರ್ ಜಪಾನ್ನ ಒಂದು ಪೀಪಲ್ ಬಗ್ಗೆ, ಇವೆರಡರಲ್ಲಿ ಒಂದು ಕನ್ಫರ್ಮ್ 5 ಮಾರ್ಕ್ಸಿಗೆ ಕ್ವಶನ್, ಡೆಫಿನೆಟ್ ಕ್ವಶನ್. ಸರ್ ನೋಡಿ, ನಾನು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಅದು ನೋಡ್ಕೊಳ್ಳಿ. ಜಸ್ಟ್ ನೀವು ಓದ್ಕೊಳ್ಳೋಕ್ಕಾಗಲ್ಲ. ಪಾಯಿಂಟ್ಸ್ ಟು ರಿಮೆಂಬರ್ ಅಂತೂ ಕನ್ಫರ್ಮ್ ನೋಡ್ಕೊಳ್ಳಿ. ಇವು ದ ವೋಟರ್, ಇದಂತೂ ಕನ್ಫರ್ಮ್ ಕ್ವಶನ್. ಯಾವುದಂದ್ರೆ ಇದರಿಂದ ಈ ಒಂದು ವೋಟಿಂಗ್ ಡೇ ಹೆಂಗಿತ್ತು ಅಲ್ಲಿ ಪರಿಸ್ಥಿತಿ, ಆ ಥರದ್ರ ಬಗ್ಗೆನೇ ಒಂದು ಕ್ವಶನ್ ಇದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಒಂದು ಉಮೋಫಿಯಾದ ಒಂದು ಬೆಳಗಿನ ಒಂದು ಸಂದರ್ಭ, ಅವೆಲ್ಲ ವೇರ್ ದೇರ್ ಇಸ್ ಎ ವೀಲ್. ಸೊ ಇದಂತೂ ಪುಡುಕೊಟ್ಟೈನ ಒಂದು ಏನಿದು ಒಂದು ಇಂಡಿಪೆಂಡೆನ್ಸು, ಮೊಬಿಲಿಟಿ, ಫ್ರೀಡಮ್ ಬಗ್ಗೆ ಇದೆ. ಇದರಲ್ಲಿ ಒಂದು ಮಹಿಳೆಯರ ಒಂದು ಸ್ವಶಕ್ತಿ ಬಗ್ಗೆ ಇದರಲ್ಲಿ ಈ ಪಾಠದ ಎಕ್ಸ್ಪ್ಲನೇಷನ್ ಇದೆ. ಸೊ ನೋಡಿ, ಅದು ಫುಲ್ ಗೊತ್ತಾಗಲಿಲ್ಲ, ಜಸ್ಟ್ ಪಾಯಿಂಟ್ಸ್ ಟು ರಿಮೆಂಬರ್ ನೋಡ್ಕೊಳ್ಳಿ. ಇವೆಲ್ಲ ಆಲ್ರೆಡಿ ನಾನು ಕ್ಲಾಸಸ್ ಮಾಡಿದ್ದೀನಿ, ಮುಂಚೆನೂ ಹೇಳಿದ್ದೀನಿ. ಸೊ ನೋಡಿದ್ರಲ್ಲ, ಇಷ್ಟು ಕರೆಕ್ಟಾಗಿತ್ತು. ಇನ್ನು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಯಾಕಂದರೆ ಎಲ್ಲನೂ ನನಗೆ ಕೊಡೋದ್ರಲ್ಲಿ ಮರ್ತೋಗುತ್ತೆ. ಅದಕ್ಕಾಗಿ ನೀವು ಯಾವ ಸಬ್ಜೆಕ್ಟ್ ಈ ವಿಡಿಯೋ ಕೆಳಗಡೆ ಏನೇನು ಕಮೆಂಟ್ ಬರುತ್ತೋ, ಸೊ ಆ ಒಂದು ಸಬ್ಜೆಕ್ಟೇ ನೆಕ್ಸ್ಟ್ ಬರುತ್ತೆ. ಅದಕ್ಕಾಗಿ ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.